ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿ ಅವೆನ್ಯೂ ರಸ್ತೆ ಬೆಂಗಳೂರು. ರಾಜ್ಯದ ಸಮಸ್ತ ಗುತ್ತಿಗೆದಾರ ಸದಸ್ಯರುಗಳಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಇದೇ ದಿನಾಂಕ ಮಾರ್ಚ್ 11, 2026 ಬುಧವಾರದಂದು ಫ್ರೀಡಂ ಪಾರ್ಕ್ನಲ್ಲಿ ಸಿಸಿ ಮತ್ತು ಓಪ್ ವಿನಾಯಿತಿ ನೀಡುವಂತೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಿರ್ಮಿಸಿರುವ ಕಟ್ಟಡಗಳಿಗೆ ಒಂದು ಭಾರಿ ವಿನಾಯಿತಿಯನ್ನು ನೀಡಿ ವಿದ್ಯುತ್ ಸಂಪರ್ಕವನ್ನು ನೀಡಲು ಅನುಕೂಲ ಮಾಡಿ ಕೊಡುತ್ತೇನೆ ಎಂದು ಈ ಹಿಂದೆ ಅಧಿವೇಶನದಲ್ಲಿ ತಿಳಿಸಿದ್ದರು. ಅದನ್ನು ಕಾರ್ಯರೂಪಕ್ಕೆ ತರಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ಕೇಂದ್ರ ಸಮಿತಿಯಿಂದ ಮತ್ತು ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ರಾಜ್ಯದ ಎಲ್ಲಾ ಗೌರವಾನ್ವಿತ ಸದಸ್ಯರುಗಳು ಮತ್ತು ವಿಶೇಷವಾಗಿ ಬೆಂಗಳೂರು ನಗರ ವ್ಯಾಪ್ತಿಯ ಗುತ್ತಿದಾರ ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರುಗಳನ್ನು ಸಂಪರ್ಕ ಮಾಡಿ ಈ ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತಿಳಿಸಬೇಕೆಂದು ಹಾಗೂ ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ಸಿ. ರಮೇಶ್, ಗೌರವ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ನೋಂದಾಯಿತ ವಿದ್ಯುತ್ ಗುತ್ತಿಗೆದಾರರ ಸಂಘ, ಬೆಂಗಳೂರು. ವರದಿ ಇಮಾಂಬಾ ಶಮೇಜಿ, ತಾಲೂಕು ವರದಿಗಾರರು ಸಂಡೂರು. ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9116730456. ಈಗ ನೀವು 11ನೇ ತಾರೀಕು ಪ್ರತಿಭಟನೆ ಮಾಡ್ತಿದ್ದೀರಿ, ಯಾವ ವಿಚಾರಕ್ಕೆ? ಎಲ್ಲ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ನಿಮ್ಮದು ಏನು ವಿಚಾರ? ಬೆಸ್ಕಾಂ ನಮ್ಮ ಪ್ರತಿಭಟನೆ ಮೂಲ ಉದ್ದೇಶ ಏನಿದೆ ಅಂದ್ರೆ, ಏನು 4/4/2025 ವಾಸ ದೃಢೀಕರಣ ಪತ್ರ ಬೇಕು ಅಂತ ಇಡೀ ರಾಜ್ಯದಲ್ಲಿ ವಿದ್ಯುತ್ ಸಂಪರ್ಕವನ್ನ ಕೊಡ್ತಾ ಇಲ್ಲ, ಓಸಿ ಬೇಕು ಅಂತ. ಅದಾದ ನಂತರ ನಾವು ಹಲವಾರು ಮಾನ್ಯ ಮುಖ್ಯಮಂತ್ರಿಗಳು, ಇಂಧನ ಸಚಿವರು ಹಾಗೆ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಹಲವಾರು ಬಾರಿ ಮನವಿಯನ್ನ ಕೊಟ್ಟಿದ್ದೀವಿ. ಅದರ ಪ್ರಯುಕ್ತವಾಗಿ 1200 ಸ್ಕ್ವೇರ್ ಫೀಟ್ ಅಡಿ ಒಳಗಡೆ ನಿವೇಶನಕ್ಕೆ 3 ಫ್ಲೋರ್ ಅಥವಾ ಸ್ಟಿಲ್ಡ್ ಪ್ಲಸ್ 3 ಫ್ಲೋರ್ಗೆ ವಾಸ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಅದರಿಂದ ಎಷ್ಟೋ ಒಂದು 0.1% ಅನುಕೂಲ ಆಗಿದೆ. ಹಾಗೆ ಮನೆ ಮುಖ್ಯಮಂತ್ರಿಗಳು 18/9/2025 ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಬಾರಿ ಈಗಾಗಲೇ ಕಟ್ಟಿರುವ ಕಟ್ಟಡಗಳಿಗೆ ಒಂದು ಬಾರಿ ವಿನಾಯಿತಿಯನ್ನ ಕೊಡುವಂತ ಒಂದು ನಿರ್ಧಾರವನ್ನ ಮಾಡೋಣ, ಸಂಪೂರ್ಣ ಮಾಹಿತಿಯನ್ನ ಬೆಳಗಾವಿ ಅಧಿವೇಶನದಲ್ಲಿ ಇಟ್ಟು ಚರ್ಚೆ ಮಾಡಿ ನಾವು ಅದನ್ನ ವಿಡ್ರಾ ಮಾಡೋಣ ಅಂತ ಹೇಳಿದ್ರು. ನಾವು ಬೆಳಗಾವಿ ಅಧಿವೇಶನದಲ್ಲೂ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವ್ರನ್ನ, ಇಂಧನ ಸಚಿವರನ್ನ ಭೇಟಿ ಮಾಡಿದ್ದು. ಅವರು ಇಲ್ಲ, ಅದನ್ನ ನಾನು ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಅವರು ಯಾವುದೇ ತರದ ಕ್ರಮವನ್ನ ಕೈಗೊಂಡಿಲ್ಲ. ಈಗಾಗಲೇ ರಾಜ್ಯದಲ್ಲಿ ಏನು ಇವತ್ತಿನ ಒಂದು ದಿನಕ್ಕೆ ಅಂದ್ರೆ 4/4/2025 ಒಳಗೆ ಏನು ಅಪ್ಲಿಕೇಶನ್ ನೋಂದಣಿಯಾಗಿದೆ, ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡೆದು ಸುಮಾರು 16 ಲಕ್ಷಕ್ಕೂ ಅಧಿಕ ಕಟ್ಟಡಗಳು ಪೂರ್ಣಗೊಂಡು ವಿದ್ಯುತ್ ಸಂಪರ್ಕದಿಂದ ವಂಚಿತರಾಗಿದ್ದಾರೆ ಗ್ರಾಹಕರು. ನಾವು ಏನು ಉಚ್ಚ ನ್ಯಾಯಾಲಯದ ಆದೇಶವನ್ನು ನಾವು ಗೌರವಿಸ್ತೀವಿ, ಆದರೆ ಆದೇಶ ಬರುವ ಮುಂಚೆ ಏನು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದು ಕಟ್ಟಡಗಳನ್ನು ಕಟ್ಟಿದ್ದಾರೆ, ಆ ಕಟ್ಟಡಗಳಿಗೆ ವಾಸ ದೃಢೀಕರಣ ಪತ್ರದಿಂದ ವಿನಾಯಿತಿಯನ್ನು ಕೊಡಬೇಕು ಅಂತ ನಾವು ಡಿಮ್ಯಾಂಡ್ಸ್ ಅನ್ನು ಇಟ್ಟು ನಾವು 11ನೇ ತಾರೀಕು 11/3/2026 ಬುಧವಾರ ಫ್ರೀಡಂ ಪಾರ್ಕ್ ಅಲ್ಲಿ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರು, ಗ್ರಾಹಕರು ಹಾಗೆ ಹಲವಾರು ಸಂಘಟನೆಗಳ ಒಂದು ಬೆಂಬಲದೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇದನ್ನ ಏನು ಇವಾಗ ಬಜೆಟ್ ಸೆಷನ್ ನಡೀತಾ ಇದೆ, ಆ ಸೆಷನ್ ಅಲ್ಲಿ ಹಿಂದೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅದನ್ನು ಜಾರಿ ಮಾಡಲಿ ಅಂತ ನಾವು ಡಿಮ್ಯಾಂಡ್ಸ್ ಅನ್ನು ಇಡ್ತಾ ಇದ್ದೀವಿ. ನಾನು ಈ ಮಾಧ್ಯಮದ ಮುಖಾಂತರ ರಾಜ್ಯದ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳಿಗೂ ಹಾಗೂ ಗ್ರಾಹಕರಿಗೂ ಮನವಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ವಾಸ ದೃಢೀಕರಣ ಪತ್ರದಿಂದ ಏನು ವಿದ್ಯುತ್ ಸಂಪರ್ಕ ಇಲ್ಲದೆ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ, ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ 11/3/2026 ಬುಧವಾರ ಫ್ರೀಡಂ ಪಾರ್ಕ್ಗೆ 10 ಗಂಟೆಗೆ ಬಂದು ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಕೈ ಜೋಡಿಸುವ ಮುಖಾಂತರ ಈ ರಾಜ್ಯದ 16 ಲಕ್ಷ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕದಿಂದ ವಂಚಿತರಾದಂತ ಈ ಗ್ರಾಹಕರಿಗೆ ಒಂದು ಅನುಕೂಲ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಪದಾಧಿಕಾರಿಗಳು, ನಾವು ಕಾರ್ಯಕಾರಿ ಸಮಿತಿಯ ಸದಸ್ಯರು ನಿರ್ಧಾರವನ್ನು ಮಾಡಿ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಗೆ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಎಲ್ಲರನ್ನೂ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಭಾಗವಹಿಸಿ
ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಯಶಸ್ವಿ ಮಾಡುವ ಮುಖಾಂತರ ಓಸಿ ರದ್ದು ಮಾಡುವ ಮುಖಾಂತರ ರಾಜ್ಯದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ನಾಡಿನ ಗ್ರಾಹಕರಲ್ಲಿ ನಾನು ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಎಲ್ಲರನ್ನೂ ಆ ಪ್ರತಿಭಟನೆಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ವಂದನೆಗಳೊಂದಿಗೆ ಸಿ ರಮೇಶ್, ರಾಜ್ಯಾಧ್ಯಕ್ಷರು, KSLCA ಬೆಂಗಳೂರು.